ಬಿಜೆಪಿಯ ಮಾಜಿ ಶಾಸಕ ಅಶ್ವಥ್ ನಾರಾಯಣ ಅವರಿಗೆ ಜೈಲು ಶಿಕ್ಷೆ ವಿಧಿಸಿದ ಭೂ ನ್ಯಾಯಾಲಯ. ಬೆಂಗಳೂರು ಲೇಔಟ್ ಅಕ್ರಮದಲ್ಲಿ ಅಶ್ವಥ್ ನಾರಾಯಣ ದೋಷಿ ಎಂದು ಈಗ ಆದೇಶ ಹೊರಡಿಸಿರುವ ನ್ಯಾಯಾಲಯ ಮಾಜಿ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣಗೆ ಜೈಲು ಶಿಕ್ಷೆ ವಿಧಿಸಿದ ನ್ಯಾಯಾಲಯ. ಕೃಷಿ ಭೂಮಿಯನ್ನ ಪರಿವರ್ತನೆ ಮಾಡದೆ ಖಾಲಿ ಬಿಟ್ಕೊಂಡಿದ್ರು. ಬೆಂಗಳೂರು ಲೇಔಟ್ ಅಕ್ರಮದಲ್ಲಿ ಅಶ್ವಥ್ ನಾರಾಯಣ ದೋಷಿ. ಬಿಜೆಪಿಯ ಮಾಜಿ ಶಾಸಕ ಅಶ್ವಥ್ ನಾರಾಯಣಗೆ ಜೈಲು ಶಿಕ್ಷೆ ವಿಧಿಸಿದ ನ್ಯಾಯಾಲಯ 2010-16ರವರೆಗೂ ಕರ್ನಾಟಕ ವಿಧಾನ ಪರಿಷತ್ ಸದಸ್ಯರಾಗಿದ್ದ ಅಶ್ವಥ್ ನಾರಾಯಣ ಅರ್ಥಾತ್ MLC ಆಗಿದ್ರು. ಕೃಷಿ ಜಮೀನನ್ನ ಭೂ ಪರಿವರ್ತನೆ ಮಾಡದೆ ಖಾಲಿ ನಿವೇಶನಗಳಾಗಿ ಖಾಲಿ ಇಟ್ಕೊಂಡಿದ್ರು. ಬೆಂಗಳೂರು ದಕ್ಷಿಣ ತಾಲೂಕಿನ ಕೆಂಗೇರಿ ಹೋಬಳಿ ವ್ಯಾಪ್ತಿಯ ರಾಮಚಂದ್ರ ಗ್ರಾಮ ಸರ್ವೆ ನಂಬರ್ 100/2ರಲ್ಲಿನ ರೈತರ 4 ಎಕರೆ 30 ಗುಂಟೆ ಕೃಷಿ ಜಮೀನನ್ನ ನಂತರ ಆ ಜಮೀನನ್ನ ಭೂ ಪರಿವರ್ತನೆ ಮಾಡದೆ ಖಾಲಿ ನಿವೇಶನಗಳಾಗಿ ವಿಂಗಡಿಸಿ ಹಲವರಿಗೆ ಮಾರಾಟ ಮಾಡಿದ್ರು. ವಂಚನೆಗೆ ಒಳಗಾಗಿದ್ದ ಮೈಸೂರಿನ ವೈದ್ಯೆ ಡಾಕ್ಟರ್ ಕಾವ್ಯಶ್ರೀ ಅವರು ದೂರು ದಾಖಲು ಮಾಡಿದ್ರು. ದೂರಿನ ವಿಚಾರಣೆ ನಡೆಸಿದ ರಾಜ್ಯ ಭೂ ಕಬಳಿಕೆ ನ್ಯಾಯಾಲಯ ಈ ಪ್ರಕರಣದಲ್ಲಿ ಅಶ್ವಥ್ ನಾರಾಯಣ ದೋಷಿ ಎಂದು ಆದೇಶಿಸಿದೆ. ರಾಜ್ಯ ಭೂ ಕಬಳಿಕೆ ನ್ಯಾಯಾಲಯವು 1 ವರ್ಷ ಜೈಲು ಶಿಕ್ಷೆ ಮತ್ತು 10,000 ರೂಪಾಯಿ ದಂಡ ವಿಧಿಸಿ 1 ಲಕ್ಷ ರು ಪರಿಹಾರ ನೀಡುವಂತೆ ಸೂಚನೆಯನ್ನು ಕೊಟ್ಟಿದೆ. ಮಾಜಿ ಶಾಸಕ ಇದು ಬಿಜೆಪಿಯ ಜಂಘಾಬಲವನ್ನು ನಡುಗಿಸುವಂತಹ ಒಂದು ಸ್ಟೋರಿ. ನಿಜಕ್ಕೂ ಕೂಡ ವಿಧಾನ ಪರಿಷತ್ನ ಸದಸ್ಯರಾಗಿದ್ದವರು, ಬಿಜೆಪಿಯ ಮಾಜಿ ಶಾಸಕ ಅಂತಲೂ ಕೂಡ ಕರೀಬಹುದು. ಅಶ್ವಥ್ ನಾರಾಯಣ ಅವರು ಈ ತರಹದ್ದೊಂದು ಭೂ ಅಕ್ರಮದಲ್ಲಿ ಸಿಕ್ಕಿ ಹಾಕಿಕೊಳ್ತಾರೆ ಅಂಥೇಳಿ ಯಾರು ಕೂಡ ಊಹೆ ಕೂಡ ಮಾಡಿರಲಿಲ್ಲ. ರೈತರಿಂದ ಕ್ರಯಕ್ಕೆ ಪಡೆದ ಅಂದರೆ ರೈತರಿಂದ ದುಡ್ಡಿಗೆ ಪಡೆದ ಕೃಷಿ ಜಮೀನನ್ನು ಭೂ ಪರಿವರ್ತನೆ ಮಾಡದೆ ಕನ್ವರ್ಷನ್ ಮಾಡದೆ ಖಾಲಿ ನಿವೇಶನಗಳಾಗಿ ಅದನ್ನು ತುಂಡರಿಸಿ ನಿವೇಶನ ಮಾಡಿ ವಿಂಗಡಿಸಿ ಮಾರಾಟ ಮಾಡಿದ ಪ್ರಕರಣ ಸಂಬಂಧ ಬಿಜೆಪಿ ಮಾಜಿ ಶಾಸಕ ಅಶ್ವಥ್ ನಾರಾಯಣಗೆ 1 ವರ್ಷ ಜೈಲು 10,000 ರೂಪಾಯಿ ದಂಡವನ್ನು ವಿಧಿಸಿದೆ ಭೂ ನ್ಯಾಯಾಲಯ. ಅಶ್ವಥ್ ನಾರಾಯಣ ಬೆಂಗಳೂರು ದಕ್ಷಿಣ ತಾಲೂಕಿನ ಕೆಂಗೇರಿ ಹೋಬಳಿ ವ್ಯಾಪ್ತಿಯ ರಾಮಚಂದ್ರ ಗ್ರಾಮದ ಸರ್ವೆ ನಂಬರ್ 100 ಮತ್ತು 2ರಲ್ಲಿ ಅಂದರೆ ಬಾರ್ 2ರಲ್ಲಿ ರೈತರ ಬರೋಬ್ಬರಿ 4 ಎಕರೆ 30 ಗುಂಟೆ ಕೃಷಿ ಭೂಮಿ, ಅದು ಅಗ್ರಿಕಲ್ಚರ್ ಭೂಮಿ. ಅದು ನಂತರ ಆ ಜಮೀನನ್ನು ಭೂ ಪರಿವರ್ತನೆ ಮಾಡದೆ ಖಾಲಿ ನಿವೇಶನಗಳಾಗಿ ವಿಂಗಡಿಸಿ ಹಲವರಿಗೆ ಮಾರಿದ್ರು. ಕನ್ವರ್ಷನ್ ಮಾಡಬೇಕಾದ್ರೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ. ಅದನ್ನು ಉಳಿಸೋದಕ್ಕೆ ಹಂಗೆ ಮಾಡಿದ್ರು ಗೊತ್ತಿಲ್ಲ. ಈ ವಿಚಾರದಲ್ಲಿ ಮೈಸೂರಿನ ವೈದ್ಯೆ ದೂರು ದಾಖಲು ಮಾಡಿದ್ರು. ಅಂದರೆ ಈ ಪ್ರಕರಣದಲ್ಲಿ ಸಂತ್ರಸ್ತೆ ಯಾಕೆ? ಅಶ್ವಥ್ ನಾರಾಯಣ ಅವರಿಂದ ನಿವೇಶನ ಖರೀದಿಸಿ ವಂಚನೆಗೊಳಗಾಗಿದ್ದ ಮೈಸೂರಿನ ವೈದ್ಯೆ ಡಾಕ್ಟರ್ ಕಾವ್ಯಶ್ರೀ ಅವರು ದೂರು ದಾಖಲಿಸಿದ್ರು. ಅಶ್ವಥ್ ನಾರಾಯಣ ಅವರು ಆ ಜಮೀನಿನಲ್ಲಿ ನಿರ್ಮಾಣ ಮಾಡಿದ್ದ ಲೇಔಟ್ಗೆ ಸಂಬಂಧಪಟ್ಟ ಪ್ರಾಧಿಕಾರವು ಅನುಮೋದನೆ ನೀಡಿರಲಿಲ್ಲ. ಅಂದರೆ ಆ ಖರೀದಿ ಮಾಡಿಕೊಂಡಿದ್ದ ಡಾಕ್ಟರ್ ಕಾವ್ಯಶ್ರೀ ಇದ್ರಲ್ಲ, ಅವರ ಆ ನಿವೇಶನಕ್ಕೆ ಪ್ರಾಧಿಕಾರ ಅನುಮೋದನೆ ಕೊಟ್ಟಿರಲಿಲ್ಲ. ಕಾರಣ ಅದರಲ್ಲಿ ಡಾಕ್ಯುಮೆಂಟ್ ಇಶ್ಯೂ ಇತ್ತು. ಅಶ್ವಥ್ ನಾರಾಯಣ ಅವರು ಕಾವ್ಯಶ್ರೀ ಅವರಿಗೆ ಮಾರಿದ್ದ ನಿವೇಶನದ ವಿಸ್ತೀರ್ಣದಲ್ಲಿ ವಂಚನೆ ಮಾಡಿದ್ರು. 1 ವರ್ಷ ಜೈಲು 10,000 ರೂಪಾಯಿ ದಂಡವನ್ನು ಭೂ ಕಬಳಿಕೆ ನ್ಯಾಯಾಲಯವು ವಿಧಿಸಿದೆ. ಕಾವ್ಯಶ್ರೀ ಅವರ ದೂರಿನ ವಿಚಾರಣೆ ನಡೆಸಿದಂತಹ ರಾಜ್ಯ ಭೂ ಕಬಳಿಕೆ ನ್ಯಾಯಾಲಯವು ಅಶ್ವಥ್ ನಾರಾಯಣಗೆ 1 ವರ್ಷ ಜೈಲು ಶಿಕ್ಷೆ ಹಾಗೂ 10,000 ರೂಪಾಯಿ ದಂಡ ವಿಧಿಸಿ ಆದೇಶವನ್ನು ಹೊರಡಿಸಿದೆ. ಅಲ್ಲದೆ ಕಾವ್ಯಶ್ರೀ ಅವರಿಗೆ 1 ಲಕ್ಷ ರೂಪಾಯಿ ಪರಿಹಾರ ಧನವನ್ನು ನೀಡುವುದಾಗಿ ಅಥವಾ ನೀಡಬೇಕು ಅಂತ ಹೇಳಿ ನಿರ್ದೇಶನವನ್ನು ಕೂಡ ಈಗ ಕೋರ್ಟ್ ಕೊಟ್ಟಿರುವಂತಹದ್ದು. ಹಲವು ವರ್ಷ ವಿಧಾನ ಪರಿಷತ್ ಸದಸ್ಯರಾಗಿದ್ದ ಶಾಸಕರು 2010ರಿಂದ 2016ರವರೆಗೂ ಕೂಡ ಕರ್ನಾಟಕ ವಿಧಾನ ಪರಿಷತ್ ಸದಸ್ಯರಾಗಿದ್ದ ಅಶ್ವಥ್ ನಾರಾಯಣ ಬೆಂಗಳೂರು ಬಿಜೆಪಿ ಪ್ರಮುಖ ಮುಖಂಡರಾಗಿದ್ದರು. ಬಿಜೆಪಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿಯೂ ಕೆಲ ವರ್ಷ ನೇಮಕ ಆಗಿದ್ದರು. ಒಟ್ಟಾರೆ ಒಂದು ರೀತಿಯ ಬಿಜೆಪಿಗೂ ಕೂಡ ಮುಜುಗರ ತರುವಂತಹ ಒಂದು ಸುದ್ದಿ. ಒಬ್ಬ MLC ಶಾಸಕರಾಗಿದ್ದಂತಹ ಅಶ್ವಥ್ ನಾರಾಯಣ್ ಭೂ ಅಕ್ರಮದಲ್ಲಿ ಸಿಕ್ಕಾಕೊಂಡು ಈಗ ಕೋರ್ಟಲ್ಲಿ 1 ವರ್ಷ ಜೈಲು 10,000 ರೂಪಾಯಿ ದಂಡ, ಸಂತ್ರಸ್ತೆಗೆ 1 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕಾದ ಸ್ಥಿತಿಗೆ ಬಂದ್ರಲ್ಲ ಅನ್ನೋದು ನಿಜಕ್ಕೂ ಕೂಡ ರಾಜ್ಯ ಬಿಜೆಪಿಗೂ ಕೂಡ ಮುಜುಗರ ತರುವಂತಹ ವಿಚಾರ. ರಾಜ್ಯ ಭೂ ಕಬಳಿಕೆ ನ್ಯಾಯಾಲಯವು ಅಶ್ವಥ್ ನಾರಾಯಣ್ಗೆ 1 ವರ್ಷ ಜೈಲು 10,000 ರೂಪಾಯಿ ದಂಡ, ಇನ್ನು ಸಂತ್ರಸ್ತೆಗೆ 1 ಲಕ್ಷ ರೂಪಾಯಿ ಪರಿಹಾರ ನೀಡುವಂತೆ ಆದೇಶವನ್ನು ಹೊರಡಿಸಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.